ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಜಾಲಹಳ್ಳಿಯಲ್ಲಿ KRIDL ಅಡಿಯಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿರುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಬಸ್ ನಿಲ್ದಾಣದ ರಸ್ತೆ ಕಾಮಗಾರಿ ಆರಂಭವಾಗಿ ಸುಮಾರು 20 ದಿನ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅರ್ಧಂಬರ್ಧ ಕಾಮಗಾರಿ ನಡೆಸಿ ಬಿಟ್ಟು ಹೋಗಿರುವುದರಿಂದ ವಿದ್ಯಾರ್ಥಿಗಳು, ಗರ್ಭಿಣಿಯರು, ವೃದ್ಧರು ಹಾಗೂ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕರವೇ ಮುಖಂಡರು ಆರೋಪಿಸಿದ್ದಾರೆ. ಬಸ್ ನಿಲ್ದಾಣದ ರಸ್ತೆ ಬಂದ್ ಆಗಿರುವ ಕಾರಣ ಅಂಬೇಡ್ಕರ್ ವೃತ್ತದಲ್ಲಿ ಬಸ್ಗಳನ್ನು ನಿಲ್ಲಿಸಲಾಗುತ್ತಿದೆ. ಇದರಿಂದ ಅಪಘಾತದ ಆತಂಕ ಎದುರಾಗಿದ್ದು, ಯಾವುದೇ ಅನಾಹುತ ಸಂಭವಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಎಂದು ಕರವೇ ಎಚ್ಚರಿಕೆ ನೀಡಿದೆ. ಕೂಡಲೇ ಬಸ್ ನಿಲ್ದಾಣದೊಳಗಿನ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು. ಕಾಮಗಾರಿ ಮುಗಿಯುವವರೆಗೆ ಅಂಬೇಡ್ಕರ್ ವೃತ್ತದಲ್ಲಿ ತಾತ್ಕಾಲಿಕ ಬಸ್ ಶೆಡ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಇದೇ ವೇಳೆ ಕಾಮಗಾರಿಯ ಗುಣಮಟ್ಟ ಹಾಗೂ ವಿಳಂಬದ ಬಗ್ಗೆ ಪ್ರಶ್ನಿಸಿರುವ ಕರವೇ ಮುಖಂಡರು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. 1 ವಾರದೊಳಗೆ ತಾತ್ಕಾಲಿಕ ಬಸ್ ಶೆಡ್ ನಿರ್ಮಿಸಿ ರಸ್ತೆ ಕಾಮಗಾರಿಗೆ ವೇಗ ನೀಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಕರವೇ ಮುಖಂಡರು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವಲ್ಲಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ವರದಿ ಹನುಮಂತ ದೋರೆ. KRIDL ಅನುದಾನದಲ್ಲಿ ಸಿಸಿ ರೋಡ್ ಆಗಿದೆ. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ರಂಗದಗುಡಿ ಸಿಸಿ ರೋಡ್ ಆಗಿದೆ. ಮತ್ತೊಂದು ಸರ್ ಮಾಡಿದ್ದಾರೆ, ಸರಿಗೆ ಮಾಡಿಲ್ಲ ಅಂತೇಳಿ ಮತ್ತೆ ರೀ ಹಾಕಿದ್ದಾರೆ. ಇದು KRIDL ಅವರು ಮಲ್ಲಿಕಾರ್ಜುನ ಜೈ ಅವರು AW ಹನುಮಂತಪ್ಪ, ಇದು 21 ದಿನ ಆಗಿದೆ ಕೆಲಸ ಮಾಡಿ. ಕ್ಯೂರಿಂಗ್ ಮಾಡ್ಬೇಕಂತೇಳಿ ಹುಟ್ಟಿದ್ದಾರೆ. ಕ್ಯೂರಿಂಗ್ ಆಗಿದೆ. ಇದನ್ನು ಯಾಕಂದರೆ ವಿದ್ಯಾರ್ಥಿಗಳಿಗೆ ಭಾಳ ತ್ರಾಸ ಆಗತ್ತದ. ಸುತ್ತಮುತ್ತಲ ಹಳ್ಳಿಗಳಿಂದ ಬರ್ತಾರೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಬರ್ತಾರೆ. ಇಲ್ಲಿ ಕೂಡೋಕ್ಕೆ ಸ್ಥಳ ಇಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ. ನಾವೇನು ಒತ್ತಾಯ ಮಾಡ್ತಪ್ಪ ಅಂದರೆ ಇದನ್ನು ರೋಡನ್ನು ಕೂಡಲೇ ಸರಿಪಡಿಸ್ಬೇಕು ಮತ್ತು ಸಿಸಿ ರೋಡು ಜಲ್ದಿ ಹಾಕಿ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇನ್ನೊಂದೇನೆಂದರೆ ಇಲ್ಲಿ ಕುಂತ್ಕೊಳ್ಳೋಕೆ ಅಂಗಡಿಗಳ ಮುಂದೆ ಕುಂತ್ಕೊಂತಾರೆ. ಯಾಕಂದರೆ ಅವ್ರಿಗೇನೋ ತ್ರಾಸ ಆಗುತ್ತೆ. ಅಂಗಡಿಯವ್ರ ಮುಂದೆ ಕುಂತ್ರೆ ಅವ್ರಿಗೆ ಗಿರಾಕಾಗಲ್ಲ ಅಂತ ಅವ್ರು ಅಂತಾರೆ. ಬಂದಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯಿಂದ ಬಂದಿರ್ತ ಸಾರ್ವಜನಿಕರು, ವಿದ್ಯಾರ್ಥಿಗಳಿಗೆ ಕುಂದ್ರಕ್ಕೆ ಜಾಗ ಇಲ್ಲ. ಅವ್ರಿಗೆ ಜಾಗ ಮಾಡಿ ಕೊಡಬೇಕು. ಈಗ ಕೆಲಸ ಮುಗಿತಾನ ಇಲ್ಲಿ ಒಂದು ಶೆಡ್ ಹೊಡೆದು ಅವ್ರಿಗೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ನಮ್ಮದೊಂದು ಒತ್ತಾಯ ಇದೆ. ಸಮಸ್ಯೆ ಏನಾಗಿದೆ ಅಂದರೆ, ಈ ಸಿಸಿ ರೋಡ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಇದನ್ನೇ ನಂಬಿಕೊಂಡಿರ್ತಕ್ಕಂಥ ಬಡಬಗ್ಗರು ಮತ್ತು ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ. ಹಂಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕ್ರಮ ಕೈಗೊಂಡು ಮುಂದೆ ಏನಲ್ಲ ಈ ಅರ್ಜೆಂಟಾಗಿ ಇದನ್ನು ವ್ಯವಸ್ಥೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಏನಂದರೆ, ಇದು ಹೈವೇ ರೋಡು, ಎಲ್ಲರೂ ಬಸ್ಸಿನ ಸೋಲಕ್ಕೆ ಇಲ್ಲೆಲ್ಲ ಮುಂದೆ ನಿಂತ್ಕೊಂಡ್ರೆ ಏನು ಅನಾಹುತ, ಅದಕ್ಕೆ ಯಾರು ಜವಾಬ್ದಾರರು? ದಯವಿಟ್ಟು ಇದನ್ನು ಭಾಳ ಅತಿ ಶೀಘ್ರದಲ್ಲಿ ನಾವು ವ್ಯವಸ್ಥೆ ಮಾಡಿ ಬಸ್ ಸ್ಟ್ಯಾಂಡಿಗೆ ದಾರಿನ ಕ್ಲಿಯರ್ ಮಾಡಬೇಕು ಮತ್ತು ಬಸ್ ಒಳಗೆ ಹೋಗಂಗೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. KRIDL ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತಗೋಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು. ಇದು ಕಾಮಗಾರಿ ಇಷ್ಟು ನಿಧಾನವಾಗಿ ಸಾಗ್ತಿದ್ದು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗ್ತದೆ. ಇದನ್ನು ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸ್ಥಳೀಯರು ಮತ್ತು ಘಟಕದ ಕಾರ್ಯಕರ್ತರು ಎಲ್ಲರೂ ಒತ್ತಾಯ ಮಾಡ್ತಾರೆ. ಒಂದು ಸೈಡ್ ಆಗೇ ಬಿಟ್ಟಿದ್ದಾರೆ. ಜನರಿಗೆ ಓಡಾಡೋಕ್ಕೆ ಮತ್ತು ಬಸ್ಗಳಿಗೆ ಹೋಗೋಕ್ಕೆ ಬರೋದಕ್ಕೆ ಒಳಗೆ ಹೋಗಲ್ಲ ಬಸ್ಸು.
ಹೊರಗಡೆ ನಿಲ್ತವೆ. ಇಲ್ಲಿ ಅಂಬೇಡ್ಕರ್ ಚೌಕು ಭಾಳ ದಟ್ಟಣೆಯ ಸ್ಥಳ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ, ವಿದ್ಯಾರ್ಥಿಗಳಿಗೆ ಕೂಡೋದಕ್ಕೆ ತೊಂದರೆ, ಶೌಚಾಲಯಗಳಿಲ್ಲ, ಕೂಡೋಕ್ಕೆ ವ್ಯವಸ್ಥೆ ಇಲ್ಲ. ತಾವುಗಳು ಅತಿ ಶೀಘ್ರದಲ್ಲಿ ಇಲ್ಲಿ ಒಂದು ಶೆಡ್ಗಳು ನಿರ್ಮಾಣ ಮಾಡಬೇಕು. ಎರಡು ಬದಿಯಲ್ಲಿ ಶೆಡ್ ನಿರ್ಮಾಣ ಮಾಡಬೇಕು. ಶೌಚಾಲಯದ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಂತಂದರೆ ಒಂದು ವಾರದೊಳಗೆ ಈ ರೋಡ್ ಕಂಪ್ಲೀಟ್ ಮಾಡಿ ಬಸ್ಗಳು ಒಳಗೆ ಹೋಗಲಾರ್ದಂಗೆ ಹೋಗುವ ರೀತಿಯಲ್ಲಿ ಮಾಡಿದರೆ ಸರಿ. ಇಲ್ಲಾಂದರೆ ಇದರ ಪರವಾಗಿ ನಾವೆಲ್ಲ ಸಂಘಟನೆಯವರು, ಊರಿನ ಮುಖಂಡರು, ಸಾರ್ವಜನಿಕರು ಎಲ್ಲರೂ ಉಗ್ರ ಹೋರಾಟ ಮಾಡಿ ರಸ್ತೆ ತಡೆ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ತಿಳಿಯಪಡಿಸ್ತೀನಿ. ಈ ಒಂದು ಅಂಬೇಡ್ಕರ್ ಸಂಘದಲ್ಲಿ ನಡೀತಿರೋ ಒಂದು ಸಂಘಟನೆಯಲ್ಲಿ ಯಾವುದೇ ಅಂದರೆ ಇಲ್ಲಿ ಸಾರ್ವಜನಿಕರು ಅಂಬೇಡ್ಕರ್ ಸಂಘಟನೆ ಸ್ಥಳ, ಇಲ್ಲಿ ವಿದ್ಯಾರ್ಥಿಗಳು, ಬಡವರು ಮತ್ತು ಗರ್ಭಿಣಿಯರು ಬಸ್ಗಳಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರು ತೊಂದರೆಯನ್ನು ಅನುಭವಿಸಲು ಅವರು ಸಾರ್ವಜನಿಕರು ಎದುರಾಗ್ತಾ ಇದೆ. ಆ ಕಾರಣದಿಂದ ಇಲ್ಲಿ ಒಂದು 20 ದಿವಸ ಆಯಿತು, ಒಂದು ಸೈಡ್ ಮಾತ್ರ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಇನ್ನೊಂದು ಬದಿಯಲ್ಲಿ ಸಿಸಿ ನಿರ್ಮಾಣ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಇದನ್ನು ಒಂದು ಕಲ್ಯಾಣ ಕರ್ನಾಟಕ ಯೋಜನೆ ಅನುದಾನದಲ್ಲಿ KIDL ಅವರು ಒಂದು ಕಾಮಗಾರಿಯನ್ನು ಮಾಡಿರ್ತಾರೆ. ಈ ಒಂದು ಕಾಮಗಾರಿ ಕಳಪೆ ಆಗಿರೋದ್ರಿಂದ ಪುನಃ ಮತ್ತೆ ಎರಡನೇ ಸಲ ಹಾಕಿರ್ತಾರೆ. ಅದನ್ನು ಅರ್ಧಂಬರ್ಧ ಹಾಕಿ ಮತ್ತು ಪುನಃ ಅದು ಪೂರ್ಣಗೊಳಿಸಲಾರದೆ ಜನರಿಗೆ ತೊಂದರೆ ಆಗ್ತಾ ಇದೆ. ಆದ ಕಾರಣದಿಂದ ಈ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ವಾಹನಗಳು ಓಡಾಡಲಿಕ್ಕೆ ತೊಂದರೆ ಆಗಿದೆ. ಯಾವುದೇ ಕಾರಣದಿಂದ ಈ ಒಂದು ಸಿಸಿ ರಸ್ತೆಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಈ ಒಂದು ಸಾರ್ವಜನಿಕರಿಗೆ ತಿರುಗಾಡುವ ಅನುಕೂಲ ಮಾಡಿಕೊಡಬೇಕು. ಅದೇ ರೀತಿ ಮತ್ತು ನಮ್ಮ ಅಂಬೇಡ್ಕರ್ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋದ್ರಲ್ಲಿ ಎಡ ಮತ್ತು ಬಲಗಡೆಯಲ್ಲಿ ಬೈಕ್ಗಳು ಇರುವುದರಿಂದ ಇಲ್ಲಿ ತಿರುಗಾಡೋಕೆ ಅನಾನುಕೂಲ ಆಗಿದೆ. ಆ ದೃಷ್ಟಿಯಿಂದ ಈ ಒಂದು ವ್ಯವಹಾರ ಮಾಡುವಂಥ ಅಂಗಡಿಯವರು ಸಹ ಒಂದು ಬೈಕ್ ನಿಂತರೆ ಆ ಬೈಕ್ನನ್ನು ಬೇರೆ ಕಡೆಗೆ ಸ್ವಲ್ಪ ಶಿಫ್ಟ್ ಮಾಡಿ ಅದನ್ನು ನಿಲ್ಲಿಸಬೇಕು. ಯಾರಿಗೂ ಈ ಒಂದು ಪೊಲೀಸ್ ಸಿಬ್ಬಂದಿಗಳು ಇಲ್ಲೇ ನಿಂತು ಅವರಿಗೆ ಕಾಯೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಒಂದು ಸಾರ್ವಜನಿಕ ತೊಂದರೆ ಆಗಿದರೆ ತಮಗೂ ವ್ಯಾಪಾರ ಒಂದು ಸಲೀಸಾಗಿ ಆಗಬೇಕಾದ್ರೆ ಈ ಒಂದು ಎಡದ ಮತ್ತು ಪಕ್ಕದಲ್ಲಿರುವಂಥ ರಸ್ತೆಯಲ್ಲಿ ಅಂಗಡಿಗಳು ಮುಗ್ಗಟ್ಟುಗಳಿದಲ್ಲ, ಅವರು ಒಂದು ಬೈಕ್ಗಳು ನಿಲ್ಲಲಿ, ಆಟೋ ತಿರುಗಾಡಲಿ, ಅವರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡಬೇಕು. ಆ ದೃಷ್ಟಿಯಿಂದ ಈ ಒಂದು ನಮ್ಮ ಸಾರ್ವಜನಿಕರು, ಜಾಲಹಳ್ಳಿಯ ಸಂಘಟನೆ ಮುಖಂಡರು, ವಿವಿಧ ಸಂಘಟನೆ ಮುಖಂಡರು ಮತ್ತು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಭಾಗವಹಿಸುತ್ತಾರೆ. ಈ ಒಂದು ಸಂಘಟನೆಯಲ್ಲಿ ನಾವು ಈಗ ನಿಧಾನವಾಗಿ ಆಗಿರ್ತದೆ. ಇದು ಎರಡನೇ ಸಾರಿ. ಈಗ ಒಂದು 10 ದಿನ ಹಿಂದೆ ನಾವು ಪ್ರಗತಿಪರ ಸಂಘಟನೆಯವರು ಒಂದು ಮನವಿಯನ್ನು ಕೊಟ್ಟಿದ್ದೇವೆ, ಅದನ್ನು ತಿರಸ್ಕರಿಸಿದ್ದಾರೆ. ಈ ಒಂದು ಎರಡನೇ ಸಾರಿ ಅಂದರೆ ಈಗ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಅವರ ಜೊತೆಗೆ ಸಾರ್ವಜನಿಕರು ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ಈ ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಬೇಗನೆ ಈ ಸಿಸಿ ರಸ್ತೆಯನ್ನು ಪೂರ್ಣಗೊಳಿಸಿ ಆದಷ್ಟು ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಅಧಿವೇಶನ ಅದು ಇದು ಅಂತೇಳಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಜಾಲಹಳ್ಳಿ ದೊಡ್ಡ ಪಟ್ಟಣ, ಈ ಒಂದು ಪಟ್ಟಣದಲ್ಲಿ ಆದಷ್ಟು ಬೇಗ ಸಾರ್ವಜನಿಕ ತಿರುಗಾಡುವ ಸ್ಥಳ ಆದ ಕಾರಣ ಬೇಗನೆ ಒಂದು ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಶಾಸಕರು ಇದರ ಬಗ್ಗೆ ಗಮನ ಹರಿಸಿ, ನೀವು ಬೆಂಗಳೂರಲ್ಲಿ ಇದ್ದೀರಾ, ಇಲ್ಲಿ ಜನರ ಸಮಸ್ಯೆಗಳನ್ನು ಯಾರು ಕೇಳ್ತಾ ಇದ್ದಾರೆ, ಯಾರಿಲ್ಲ ಎಂಬ ದೃಷ್ಟಿಯಿಂದ ಎಲ್ಲ ಒಂದು ಸಾರ್ವಜನಿಕ ಅಭಿಪ್ರಾಯ ತಿಳ್ಕೊಂಡು ನಾವು ಮಾತಾಡ್ತಾ ಇದ್ದೇನೆ. ಆದಷ್ಟು ಬೇಗ ಶಾಸಕರು ಈ ಒಂದು ಕ್ಷೇತ್ರ ಜಾಲಹಳ್ಳಿ ಒಂದು ಪಟ್ಟಣಕ್ಕೆ ಬಂದು ಇದನ್ನು ವೀಕ್ಷಣೆ ಮಾಡಿ ಇದನ್ನು ಯಾವ ಒಂದು ಅನುದಾನದಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ KIDL ಅವರು ಒಂದು ಸಂಸ್ಥೆ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿರ್ತಾರೆ. ಈ ಒಂದು ಬೇಗನೆ ಒಂದು 8 ದಿವಸ ಒಳಗಡೆ ಕಾರ್ಯಕ್ರಮವನ್ನು ಈ ಒಂದು ಸಿಸಿ ರಸ್ತೆಯನ್ನು ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಎಲ್ಲ ನಾವು ಜಾಲಹಳ್ಳಿಯ ಪ್ರಗತಿಪರ ಸಂಘಟನೆಯವರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಾಗಿ ಮತ್ತು ಅದೇ ರೀತಿ ಮಹಿಳೆಯರಿಗೂ ಸಹ ಕರ್ಕೊಂಡ್ಬಂದು ನಾವು ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ಒಂದು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ನಾವು ಈ ಒಂದು ಎಚ್ಚರಿಕೆಯನ್ನು ಕೊಡಲು ನಾವು ಬಯಸುತ್ತೇವೆ. ಬಾಗಿನಾಚೆ ನೆನಗಿ ಬಿದ್ದಿರ್ತಕ್ಕಂಥ 1 ಕೋಟಿ ರೂಪಾಯಿ ಕಾಮಗಾರಿ ಸಾರ್ವಜನಿಕರಿಗೆ ತಿರುಗಾಡೋದು ಭಾಳ ತೊಂದರೆ ಆಗ್ಯದ. ಬಸ್ಸುಗಳೇನಪ್ಪ ಒಳಗೋಗಲಾರದೆ ಬಸ್ ಸ್ಟ್ಯಾಂಡಲ್ಲಿ ಹೊರಗಡೆ ಇರತಕ್ಕಂಥ ಜನರಿಗೆ ಏನಪ್ಪ ತ್ರಾಸ ಆಗಿದೆ. ಇಲ್ಲಿ ನಿಲ್ಲೋದೇನಂತಂದರೆ ಇದು ಕಾರಣ ಏನಂತಂದರೆ ಮುಖ್ಯವಾಗಿ ಸಿಸಿ ರಸ್ತೆ. ಇದ್ರ ಬಗ್ಗೆ ಸ್ವಲ್ಪ MLA ಅವರು ಗಮನ ಹರಿಸ್ಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀನಿ. ಮತ್ತೇನು ಅಂತಂದ್ರೆ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು, ಜೈಗಳು ಮತ್ತು ಇಂಜಿನಿಯರ್ಗಳೇನಪ್ಪ ಅಂದರೆ ಆದಷ್ಟು ಬೇಗನೇನಪ್ಪ ಅಂತಂದ್ರೆ ಇಲ್ಲಿ ಬಂದು ವಿಸಿಟ್ ಕೊಟ್ಟೇನಪ್ಪ ಅಂತಂದ್ರೆ ಕಾಮಗಾರಿ ಆದಷ್ಟು ಬೇಗನೆ ಚಾಲು ಮಾಡ್ಬೇಕಂತೇಳಿ ಒತ್ತಾಯ ಮಾಡೋದ್ರ ಜೊತೆಗೆ ಗುತ್ತಿಗೆದಾರರು ಯಾರಿದ್ದಾರೋ ಯಾರು ಬಿಟ್ಟರು ಅಂತಕ್ಕಂಥ ಇಲ್ಲಿ ಬರಲಿಲ್ಲ. ಇಲಾಖೆನೇ ಜವಾಬ್ದಾರಿ ಆಗುತ್ತೆ. ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆ ಆಗಿರ್ಬೋದು, ಆದರೆ ಸಂಬಂಧಪಟ್ಟ ಜೈಗಳು ಬಂದೇನಪ್ಪ ಅಂದ್ರೆ ಆದಷ್ಟು ಬೇಗನೆ ಇದೇನಪ್ಪ ಅಂದ್ರೆ ಕಾಮಗಾರಿ ಮುಗಿಸ್ಕೊಡ್ಬೇಕು.
ಜಾಲಹಳ್ಳಿಯ ಒಂದು ದೊಡ್ಡ ಪಟ್ಟಣ ಆಗಿರೋದ್ರಿಂದ ಜನರು ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೊರಗಡೆ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿ ಕೆಲಸ ಬೇಗನೆ ಮುಗಿಸ್ಕೊಳ್ಳಿಲ್ಲ ಅಂತಂದರೆ ಸಂಘಟನೆ ವತಿಯಿಂದ ಏನಪ್ಪ ಅಂತಂದ್ರೆ ರೋಡಿಗೆ ಇಳಿಬೇಕಾಗ್ತದೆ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗನೆ ಮುಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಒತ್ತಾಯ ಮಾಡುತ್ತೇನೆ. ಬಸವರಾಜ್ ಗೋಪಾಲ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು. ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು KDL ಅಧಿಕಾರಿಗಳು, ತಾಲೂಕು ತಹಸೀಲ್ದಾರರು ಮತ್ತು ಡಿಪೋ ವ್ಯವಸ್ಥಾಪಕರು ಇಲ್ಲಿ ಸಾರ್ವಜನಿಕರಿಗೆ ಶೆಡ್ ಒದಗಿಸಿಕೊಡ್ಬೇಕು. 2 ದಿನದಲ್ಲಿ ಏನಾದ್ರು ಶೆಡ್ ಒದಗಿಸಿಕೊಡಲಿಲ್ಲ, ಅಲ್ಲಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಿ ಕೊಟ್ಟಿಲ್ಲ ಅಂದರೆ ವಿದ್ಯಾರ್ಥಿಗಳಿಂದ ಕರ್ಕೊಂಡು ನಾವು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಊರು ಸಾರ್ವಜನಿಕರ ವತಿಯಿಂದ ನಾವು ಇಲ್ಲಿ ರೋಡಿಗಿಳಿದು ಹೋರಾಟ ಮಾಡೋದಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. 2 ದಿನದಲ್ಲಿ ಗ್ರಾಮ ಪಂಚಾಯತ್ ಆಡಳಿತ ವತಿಯಿಂದ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಂದ ಶೆಡ್ಡುಗಳನ್ನು ರೆಡಿ ಮಾಡಿ ಕೊಡಬೇಕು. 2 ದಿನದಲ್ಲಿ ಕುಡಿಯೋಕ್ಕೆ ನೀರು ಸಾರ್ವಜನಿಕರು ಎಲ್ಲರಿಗೆ ರೆಡಿ ಮಾಡಿ ಕೊಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ಗೊಳಿಸ್ತೇವೆ.